ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವೈಷ್ಣವಿ ಕಿಚನ್ ವ್ಲಾಗ್ಸ್. ನನ್ನ ಇವತ್ತಿನ ರೆಸಿಪಿ ಒಂದು ಡಿಫ್ರೆಂಟಾಗಿ ಸ್ಪೈಸಿಯಾಗಿ ಯಮ್ಮಿಯಾಗಿ ಒಂದು ಬ್ರೆಡ್ ಆಮ್ಲೆಟ್ ರೆಸಿಪಿನ ಹೆಂಗೆ ಮಾಡೋದು ಅಂತ ನಾನು ಇವತ್ತು ಎಲ್ಲರಿಗೂ ಹೇಳ್ಕೊಡ್ತೀನಿ ರೀ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಫ್ರೆಂಡ್ಸ್. ಹಾಗೂ ಬೆಲ್ ಐಕನನ್ನು ಪ್ರೆಸ್ ಮಾಡಿ, ನನ್ನ ವಿಡಿಯೋಸ್ ನಿಮಗೆ ಮೊದಲು ನೋಟಿಫಿಕೇಷನ್ ಬರುತ್ತೆ ನೋಡಿರಿ ಫ್ರೆಂಡ್ಸ್. ಬನ್ನಿ ಹಂಗಿದ್ರೆ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಇದಕ್ಕೆ ಇವಾಗ ಏನೇನು ಬೇಕಂದ್ರೆ ಒಂದು 2 ಬ್ರೆಡ್ ಸ್ಲೈಸ್ ತೊಗೊಂಡೇನಿ ರೀ. ಈ ಥರ ಕಟ್ ಮಾಡ್ಕೊಂಡೀನಿ. ಒಂದು ಬೌಲ್ ತೊಗೊಂಡೀನಿ. ಬೌಲ್ ಒಂದು ಸ್ವಲ್ಪ ಅಗಲ ಇರಲಿ. ಒಂದು 2 ಎಗ್ ತೊಗೊಂಡೇನಿ ರೀ. ಮತ್ತು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದ ಉಳ್ಳಾಗಡ್ಡಿ, ಕೊತ್ತಂಬರಿ ಸೊಪ್ಪು ಮತ್ತು ಹಸಿ ಖಾರ ತೊಗೊಂಡೇನಿ ರೀ. ಇದು ಬೇಕಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೊರಿ ಫ್ರೆಂಡ್ಸ್. ಇವಾಗ ನೋಡ್ರಿ, ಒಂದು ಅಗಲವಾಗಿರೋ ಒಂದು ಪಾತ್ರೆ ಆಗಿರ್ಬೋದು ಅಥವಾ ಬೌಲ್ ಆಗಿರ್ಬೋದು ತೊಗೋಬೇಕ್ರಿ. ಯಾಕಂದ್ರೆ ಬ್ರೆಡ್ ಸ್ಲೈಸಸ್ ಇದ್ರ ಅದ್ದಿ ಹಾಕಬೇಕಲ್ರಿ, ಹಾಗಾಗಿ ನಾನು ಈ ಥರ ಒಂದು ಬೌಲ್ ತೊಗೊಂಡೀನಿ. ಇವಾಗ 2 ಎಗ್ಗನ್ನು ಒಡೆದು ತೊಗೊಂಡೇನಿ ರೀ. ಇವಾಗ ಇದಕ್ಕೆ ಸಣ್ಣಗೆ ಹೆಚ್ಕೊಂಡಿದ್ದ ಉಳ್ಳಾಗಡ್ಡಿ ಹಾಕ್ಕೊಳಕತ್ತೀನಿ. ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನೀವು, ತುಂಬ ಅಂದರೆ ತುಂಬ ಸಣ್ಣಗೆ ಹೆಚ್ಕೊಂಡೀನಿ. ಎಷ್ಟು ಸಣ್ಣಗೆ ಹೆಚ್ಕೊತೀರೋ ಅಷ್ಟು ಚೆನ್ನಾಗಿ ಬರುತ್ತೆ. ಇವಾಗ ಹಸಿ ಖಾರ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡೀನಿ. ಈ ಹಸಿ ಖಾರ ಹಾಕೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್. ನೀವು ಬೇಕೆಂದರೆ ಒಣ ಖಾರ ಪುಡಿನೂ ಹಾಕ್ಕೋಬೋದು, ಅಥವಾ ಇದು ಕಾಳು ಮೆಣಸು ಪುಡಿ ಬರುತ್ತಲ್ರಿ, ಅದನ್ನೂ ಕೂಡ ಹಾಕ್ಕೋಬೋದು. ಈ ಥರ ಪೇಸ್ಟ್ ಹಾಕ್ಕೊಂಡ್ರೆ ತುಂಬ ಡಿಫ್ರೆಂಟಾಗಿ ಟೇಸ್ಟ್ ಬರ್ತೈತಿ. ಬೇಕಿದ್ರೆ ಒಂದು ಸಲ ಟ್ರೈ ಮಾಡಿ ನೋಡಿರಿ ಫ್ರೆಂಡ್ಸ್. ಆಮೇಲೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿನೂ ಹಾಕ್ಕೊಳತ್ತೀನಿ. ಇದೆಲ್ಲ ಚಲೋ ನಂಗೆ ಬೀಟ್ ಮಾಡ್ಕೋಬೇಕ್ರಿ. ಯಾವ ಥರ ಬೀಟ್ ಮಾಡಬೇಕಂದ್ರೆ ಇವಾಗ ನಾನು ತೋರಿಸ್ತಾ ಇದ್ದೀನಿ ನೋಡಿರಿ. ಸ್ವಲ್ಪನೂ ಈ ಥರ ಗಟ್ಟಿ ಇರ್ಬೋದು, ಚಲೋ ನಂಗೆ ಬೀಟ್ ಮಾಡ್ಕೋಬೇಕು. ಅಂದರೆ ಆಮ್ಲೆಟ್ ಭಾರಿ ಚೆನ್ನಾಗಿ ಬರ್ತೈತಿ. ಇವಾಗ ನಾನು ಒಂದು ಹಂಚು ಇಟ್ಕೊಂಡೀನಿ. ಹಂಚೆ ಚಲೋ ನಂಗೆ ಆದಮೇಲೆ ಒಂದು 2-3 ಚಮಚದಷ್ಟು ಎಣ್ಣೆ ಹಾಕ್ಕೊಳತ್ತೀನಿ ರೀ. ಬೇಕಂದ್ರೆ ನೀವು ಸ್ವಲ್ಪ ಎಣ್ಣೆ ಕಡಿಮೆನೂ ಹಾಕ್ಕೋಬೋದು. ನಾನಿಲ್ಲಿ ತೋರಿಸ್ತಾ ಇದ್ದೀನಿ, ಅಂದರೆ ಆಮ್ಲೆಟು ಬ್ರೆಡ್ಡು ಚಲೋ ನಂಗೆ ಫ್ರೈ ಆಗಬೇಕಲ್ರಿ, ಹಾಗಾಗಿ ಸ್ವಲ್ಪ ನಾನು ಜಾಸ್ತಿ ಹಾಕ್ಕೊಂಡೀನಿ. ನೀವು ಬೇಕಂದ್ರೆ ಸ್ವಲ್ಪ ಕಡಿಮೆ ಹಾಕ್ಕೋಬೋದು ರೀ. ಇವಾಗ ನೋಡಿರಿ, ಬ್ರೆಡ್ ಸ್ಲೈಸಸ್ ತೊಗೊಂಡು ಇದ್ರೊಳಗೆ ಅದ್ದಿ ಇದು ಹಂಚಿಗೆ ಹಾಕ್ಕೋಬೇಕು. ಇವಾಗ ನೋಡಿರಿ ಹಾಕ್ಕೊಂಡೀನಿ. ಎಷ್ಟು ಚೆಂದ ಫ್ಲಫಿಯಾಗಿ ಆಮ್ಲೆಟ್ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂಥೇಳಿ. ಇವಾಗ ಅದು ಬ್ರೆಡ್ ಚಲೋ ನಂಗೆ ಅದ್ರ ಮೇಲೆಲ್ಲ ಕೋಟಿಂಗ್ ಆಗಂಗಿಲ್ಲ, ಹಂಗಾಗಿ ಸ್ಪೂನ್ ತೊಗೊಂಡು 1 ಸ್ಪೂನ್ ಇದ್ರ ಮೇಲೆ ಹಾಕ್ಕೋಬೇಕ್ರಿ, ಬ್ರೆಡ್ ಮೇಲೆ, ಅಂದರೆ ಚೆನ್ನಾಗಿ ಕೋಟ್ ಆಗುತ್ತೆ. ಇವಾಗ ಒಂದೇ ಥರ ಬ್ರೇಕ್ಫಾಸ್ಟ್ ತಿಂದು ಬೇಜಾರಾಗಿರ್ತೈತಲ್ರಿ. ಮಾರ್ನಿಂಗ್ ಏನು ಮಾಡ್ಕೊಳ್ಳೋಣಪ್ಪ ಅಂತ ಬೇಜಾರಾದಾಗ ಈ ಥರ ಒಂದು ಡಿಫ್ರೆಂಟಾಗಿರೋ ಬ್ರೆಡ್ ಆಮ್ಲೆಟನ್ನು ಮಾಡ್ಕೋಬೋದು. ಮತ್ತು ಇದು ಬ್ಯಾಚುಲರ್ಸ್ ಎಲ್ಲ ಇರ್ತಾರಲ್ರಿ, ಅವ್ರಿಗೂ ಕೂಡ ಒಂದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಅಲ್ವಾ. ಈ ಥರ ಬೇಜಾರಾಗಿರುತ್ತೆ, ಬೆಳಗ್ಗೆ ಮಾರ್ನಿಂಗ್ ಬೇಗನೂ ಆಗುತ್ತೆ ಮತ್ತು ಫಾಸ್ಟಾಗೂ ಆಗುತ್ತೆ. ಒಂದು ಡಿಫ್ರೆಂಟಾಗಿ ಟೇಸ್ಟ್ ಬರುತ್ತೆ ಈ ಥರ. ಆಮೇಲೆ ಮಕ್ಕಳಿಗೆಲ್ಲನೂ ತುಂಬ ಖುಷಿಪಟ್ಟು ತಿಂತಾರೆ. ನನ್ನ ಮಗಳಿಗಂತೂ ತುಂಬ ಇಷ್ಟ ಆಗುತ್ತೆ ರೀ. ಅವಳು ಉಳ್ಳಾಗಡ್ಡಿ ಅದು ಒಟ್ಟ ತಿನ್ನೋಂಗಿಲ್ಲ. ಈ ಥರ ಮಾಡಿಕೊಟ್ರೆ ಭಾಳ ಖುಷಿಪಟ್ಟು ತಿಂತಾಳೆ. ಹಾಗಾಗಿ ಮಕ್ಕಳಿಗೆ ಈ ಥರ ಮಾಡಿ ಕೊಡ್ಬೋದು ನೋಡ್ರಿ. ಮತ್ತು ಬಾಕ್ಸಿಗೂ ಹಾಕಿ ಕಳಿಸ್ಬೋದು. ತಣ್ಣಗಾದರೂ ಭಾರಿ ಚೆನ್ನಾಗಿರುತ್ತೆ ಟೇಸ್ಟ್. ಎಷ್ಟು ಕಲರ್ಫುಲ್ಲಾಗಿ ಸೂಪರ್ ಟೇಸ್ಟಿಯಾಗಿ ಯಮ್ಮಿಯಾಗಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ, ಅಥವಾ ತುಂಬ ತಿನ್ನೋಕ್ಕೂ ಅಷ್ಟೇ ತುಂಬ ಟೇಸ್ಟ್ ಅಂದರೆ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್. ನನಗೆ ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ವಾಯ್ಸು ಅಷ್ಟು ಚೆನ್ನಾಗಿ ಬರ್ತಾ ಇಲ್ಲ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಏನೂ ಅಂದ್ಕೋಬೇಡಿ. ಇವಾಗ ನೋಡಿ, ಫುಲ್ ಇವಾಗ ಪ್ರೆಸ್ ಮಾಡಿ ಇದನ್ನ ಚಲೋ ನಂಗೆ ಬೇಯಿಸ್ಕೋಬೇಕ್ರಿ. ಎಲ್ಲ ಬ್ರೆಡ್ ಸ್ಲೈಸಸ್ಸು ಇದೇ ಥರ ಮಾಡ್ಕೋಬೇಕ್ರಿ. ಇವಾಗ ನೋಡಿರಿ, ಫುಲ್ಲು ಬಂದೈತಿ. ನೆಕ್ಸ್ಟು ಇನ್ನೊಂದು ಸ್ಲೈಸನ್ನು ಇದೇ ಥರ ಹಾಕ್ಕೋಬೇಕು. ಈ ಥರ ಇದ್ರೊಳಗೆ ಅದ್ದಿ ಹಾಕ್ಕೋಬೇಕು. ಮೇಲ್ಗಡೆ ನೋಡ್ರಿ ಪ್ಲೇನಾಗಿ ಉಳಿತೈತಲ್ರಿ, 1 ಸ್ಪೂನಿಂದ ಈರುಳ್ಳಿ ಎಲ್ಲ ಈ ಥರ ಹಾಕೊಂಡ್ಬಿಟ್ರೆ ಚಲೋ ನಂಗೆ ಕೋಟ್ ಆಗುತ್ತೆ ನೋಡಿರಿ ಫ್ರೆಂಡ್ಸ್. ನನಗಂತೂ ಈ ಥರ ಬ್ರೆಡ್ ಆಮ್ಲೆಟು ತುಂಬ ಇಷ್ಟ ಆಗುತ್ತೆ. ಮತ್ತು ಇನ್ನೊಂದು ಥರ ಬ್ರೆಡ್ ಆಮ್ಲೆಟ್ ರೆಸಿಪಿನೂ ಕೂಡ ನನ್ನ ಚಾನಲಲ್ಲಿ
ಹಾಕಿದ್ದೀನಿ, ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್. ಅದು ಬೇಕಿದ್ದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಅದು ಕೂಡ ಸ್ಟ್ರೀಟ್ ಸ್ಟೈಲಲ್ಲಿ ಡಿಫ್ರೆಂಟಾಗಿ ಮಾಡೋದನ್ನು ತೋರಿಸಿದ್ದೀನಿ. ನೀವು ಬೇಕಂದರೆ ಅದನ್ನು ಕೂಡ ಚೆಕ್ ಮಾಡಿ ನೋಡಿ ಟ್ರೈ ಮಾಡ್ಬೋದು ಫ್ರೆಂಡ್ಸ್. ಈ ಥರ ನೀವು ಯಾರೆಲ್ಲ ಮಾಡ್ಕೊತೀರಿ ನನಗೆ ಕಮೆಂಟ್ಸಲ್ಲಿ ಕಮೆಂಟ್ ಮಾಡಿ. ಯಾರೆಲ್ಲ ಮಾಡ್ಕೊಳ್ಳಲ್ಲ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಡಿಫ್ರೆಂಟಾಗಿ ಈ ಥರ ಬ್ರೆಡ್ ಆಮ್ಲೆಟ್ ತಿನ್ನೋಕ್ಕೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ನಿಜವಾಗ್ಲೂ ಭಾಳ ಅಂದರೆ ಭಾಳ ಡಿಫ್ರೆಂಟಾಗಿ ಎಮ್ಮಿ ಟೇಸ್ಟಿಯಾಗಿರುತ್ತೆ. ನೋಡ್ತಾ ಇರ್ಬೋದು ಇವಾಗ. ಇದನ್ನು ಕೂಡ ಈ ಥರ ಹೊಳ್ಳಿಸಿ ಹಾಕ್ಕೊಂಡು ಚಲೋ ನನಗೆ ಫ್ರೈ ಮಾಡ್ಕೊರಿ. ಹೊರಗಡೆ ಫುಲ್ ಕ್ರಿಸ್ಪಿಯಾಗಿನೂ ಬೇಯಿಸ್ಕೋಬೋದು, ಸಾಫ್ಟಾಗಿನೂ ಬೇಯಿಸ್ಕೋಬೋದು. ನಿಮಗೆ ಯಾವ ಥರ ಬೇಕು ನೋಡಿ ಆ ಥರ ಫ್ರೈ ಮಾಡ್ಕೊಳ್ಳಿ. ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಆರಾಮಾಗಿ ನೀವು ಫ್ರೈ ಮಾಡ್ಕೋಬೋದು. ಪ್ರೆಸ್ ಮಾಡಿ ತುಂಬ ಚೆನ್ನಾಗಿ ಬೇಯುತ್ತೆ ನೋಡಿ ಫ್ರೆಂಡ್ಸ್. ನಿಮಗೆ ಬೇಕಂದರೆ ಎಣ್ಣೆ ಕಡಿಮೆ ಹಾಕೋರಿ. ನಾನು ಚಲೋ ನಂಗೆ ಬೇಯಲಿ ಅಂಥೇಳಿ ಈ ಥರ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡಿನ್ರಿ, ಚಲೋ ಅನ್ನಿಸ್ತೈತಿ. ಹಾಗಾಗಿ ನೋಡಿರಿ ಇವಾಗ ಆಲ್ಮೋಸ್ಟ್ ಬೆಂದೈತಿ. ಇವಾಗ ನಾವು ಸರ್ವ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದೇ ಥರನ ಎಲ್ಲ ಬ್ರೆಡ್ ಸ್ಲೈಸ್ಗಳನ್ನು ಈ ಥರ ಮಾಡಿಕೊಂಡು ಇಟ್ಕೋಬೋದು. ನನಗಂತೂ ಈ ಥರ ಬ್ರೆಡ್ ಆಮ್ಲೆಟು ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ನಿಮ್ಗೆ ಯಾರಿಗೆಲ್ಲ ಈ ಥರ ಬ್ರೆಡ್ ಆಮ್ಲೆಟ್ ಇಷ್ಟ ಆಗುತ್ತೆ ಅಂತ ಕಮೆಂಟ್ಸ್ ಒಳಗೆ ತಿಳಿಸ್ರಿ ಫ್ರೆಂಡ್ಸ್. ತುಂಬ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ಮತ್ತು ಈವ್ನಿಂಗ್ ಟೈಮಲ್ಲೂ ಬೇಜಾರಾದಾಗ ಆರಾಮಾಗಿ ಈ ಥರ ಮಾಡಿಕೊಂಡು ತಿನ್ಬೋದು ನೋಡಿ ಫ್ರೆಂಡ್ಸ್. ಇವಾಗ ಬ್ರೆಡ್ ಆಮ್ಲೆಟ್ ಯಮ್ಮಿಯಾಗಿ ಟೇಸ್ಟಿಯಾಗಿ ಸೂಪರ್ ಅಂದರೆ ಸೂಪರಾಗಿ ರೆಡಿಯಾಗಿದೆ. ವಾವ್, ನನಗಂತೂ ಯಾವಾಗ ತಿಂತೀನಪ್ಪ ಅನಿಸ್ಬಿಟ್ಟಿದೆ. ಹಾಗಿದ್ರೆ ಯಾಕೆ ಲೇಟು ಫ್ರೆಂಡ್ಸ್, ನೀವು ಟ್ರೈ ಮಾಡಿ ಮತ್ತು ಹೆಂಗಾಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡ್ರಿ ಫ್ರೆಂಡ್ಸ್. ನನ್ನ ಚಾನೆಲ್ಗೆ ಯಾವಾಗಲೂ ಹಿಂಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮಗೆಲ್ಲ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.